ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ, ಟೈಮ್ ಬಂದು 7:40. ನಾನು ಗುಮ್ಮಿಗೆ ಚಿಕನ್ ಬೇಕಂತೆ, ನಿನ್ನೆಯಿಂದ ಕಿರ್ಚ್ತಾಳೆ. ಡಾಕ್ಟ್ರು ಚಿಕನ್ ಹಾಕಿ ಅಂದರೆ ಕಾಲು ಹಾಕಬೇಡಿ ಅಂತ ಹೇಳಿದಾರಲ್ಲ, ಅದಕ್ಕೆ ನಾನು ಹಾಕೋದು ಬೇಡ ಅಂದರೆ ಬಿಡ್ತಿಲ್ಲ. ಫುಲ್ಲು ಕಿರ್ಚೋದು, ಕಾಲೆಲ್ಲ ಸವರೋದು, ಹಾಕ್ಲಿ ಚಿಕನು ಅಂತೇಳಿ. ಆದರೂ ನೆನ್ನೆ ಪಾಪ ಅನಿಸ್ಬಿಟ್ಟು ಒಂದು ಕಾಲಲ್ಲಿ ಅರ್ಧನ ಕಟ್ ಮಾಡಿಬಿಟ್ಟು ಹಾಕಿದ್ದೆ. ಅಷ್ಟೇ ತಿನ್ನುತ್ತೆ. ಮತ್ತು ಅಲ್ಲಿ ಹಾಲು ಅನ್ನ ಎಲ್ಲ ಇಟ್ಟಿದ್ದೀನಲ್ಲ, ಅದೇನು ತಿಂತಾರೆ. ಚಿಕನೇ ಕೇಳ್ತಾ ಇರುತ್ತೆ, ಯಾಕೆಂದರೆ ಅದು ಅಭ್ಯಾಸ ಮಾಡಿಬಿಟ್ಟಿದ್ದೀನಲ್ಲ. ಇವಾಗ ಅದೇ ಕೇಳೋದು ನೋಡಿ, ಕಿರ್ತಿರೋದು. ಓಕೆ, ಹಾಗೆ ತಿಂಡಿ ರೆಡಿ ಇದೆ. ಅದ್ರ ಜೊತೆಗೆ ಮೊಳಕೆ ಕಾಳೆಲ್ಲ ಕಟ್ಟಿದೆ, ಹಾಗೆ ಅದ್ರದ್ದು ಸ್ವಲ್ಪ ಸಲಾಡ್ ಮಾಡಿದ್ದೀನಿ. ಅಂದರೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಇದಕ್ಕೆ ತುಂಬ ಕ್ಯಾರೆಟು ಇನ್ನೂ ಏನೆಲ್ಲ ಹಾಕಿ ಮಾಡ್ಬೋದು. ನಾನು ಬರೀ ಹೆಸ್ರು ಕಾಳು ಮತ್ತು ಸೌತೆಕಾಯಿ ಅಷ್ಟೇ ಹಾಕಿರೋದು. ಇದನ್ನು ಒಂದೊಂದು ಸ್ಪೂನು ತಿಂಡಿ ತಿನ್ನೋ ಟೈಮಲ್ಲಿ ಹಾಕ್ಕೊಟ್ಬಿಟ್ರೆ ಅದ್ರ ಜೊತೆ ತಿಂಡಿ ಜೊತೆ ಇದನ್ನು ತಿಂತಾರೆ. ಅವಾಗ ಮೊಳಕೆ ಕಾಳು ಅಂದರೆ ಸ್ವಲ್ಪ ಪ್ರೋಟೀನ್ ಎಲ್ಲ ಜಾಸ್ತಿ ಇರೋದಲ್ವ, ಅದರಿಂದ. ಓಕೆ, ಇವನು ಇನ್ನೂ ಎದ್ದಿಲ್ಲ. ಬಾ ಗುಮ್ಮ ಬಾರೆ. ಇವನು ಇನ್ನೂ ಎದ್ದಿಲ್ಲ, 7:45 ಆಗ್ತಿದೆ. ಅಂದರೆ ಸಾಲು ಮರದ ತಿಮ್ಮಕ್ಕ ತೀರೋಗಿದಾರಲ್ಲ, ಅದರಿಂದ ಶಾಲಾ ಕಾಲೇಜುಗಳಿಗೆ ರಜಾ ಕೊಡ್ಬೋದು ಅಂದ್ಬಿಟ್ಟು ಇವನು ರಜೆ ಏನಾದರೂ ಕೊಟ್ಟಿದ್ದಾರೆ ನೋಡಮ್ಮ ಅಂತ ಹೇಳೋದು. ನೋಡಿದರೆ ಎಲ್ಲೂ ರಜೆ ಏನು ಕೊಟ್ಟಿಲ್ಲ, ಕೊಡಲ್ಲ ಅಂತಂದ್ರೂ ಕೇಳ್ತಾಯಿಲ್ಲ. ಕೊಟ್ಟಿರ್ಬೋದು ಅಂಥೇಳಿ. ಆ ಥರ ಏನಾದರೂ ಆಗಿದ್ದಿದ್ರೆ ನ್ಯೂಸಲ್ಲೆಲ್ಲ ಬರ್ತಾಯಿತ್ತು. ಎದ್ದೇಳೋ, 7:45 ಆಯಿತು ಕೌಶಿ. ಓಕೆ, ಹಾಗೆ ಸ್ನೋ ಬೀಳ್ತಾ ಇದೆ. ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ನೋ ಎಲ್ಲ ಬಿಡೋದಕ್ಕೆ. ಹೊರಗಡೆ ಹೋಗೋದಕ್ಕೆ ಚಿಳಿ ಅನ್ನಿಸ್ತಾ ಇದೆ. ಒಂದು 5 ನಿಮಿಷ ಹೋಗ್ಬಿಟ್ಟು ಹಾಗೆ ದಾಸವಾಳದ ಹೂಗಳು ಬಿಟ್ಟಿರುತ್ತೆ ಒಂದು, ಅದನ್ನು ಎತ್ಕೊಂಡು ಪೇಪರೆಲ್ಲ ಎತ್ಕೊಂಡು ಬರ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು. ಟೈಮ್ ಬಂದು ಇವಾಗ 11 ಗಂಟೆ. ಇವಾಗ ಸಂತೆಗೆ ಹೋಗ್ತಾ ಇದ್ದೀವಿ. ಅಂದರೆ ಮೋಹನ್ ಮಾಮನೇ ಹೋಗಿ ಸಂತೆಗೆ ತರಕಾರಿ ಎಲ್ಲ ತರ್ತಿದ್ರು. ಇನ್ಮೇಲೆ ನಾನೇ ಹೋಗೋಣ ಅಂತ. ಒಂದು ವಾರ ಹೋಗಿ ಒಂದು ವಾರ ಹೋಗಿಲ್ಲ ಅಂದರೂ ನಡೆಯುತ್ತೆ. ಹೇಗೆಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಇದ್ದರೆ ಓಕೆ. ಸಣ್ಣ ಪುಟ್ಟ ತರಕಾರಿ ಬೇಕಂದರೆ ಇಲ್ಲೇ ಕೌಶಿಕಲ್ಲಿ ತರಿಸ್ತೀನಿ. ಅದಕ್ಕೆ ನಾನು ಇನ್ಮೇಲೆ ಒಂದು ವಾರ ಬಿಟ್ಟು, ಅಂದರೆ ಈಗ ಹೋದರೆ ಒಂದಷ್ಟು ತರಕಾರಿಗಳನ್ನ ತಂದುಬಿಟ್ಟಿರ್ತೀವಿ. ಅದೇ ಒಂದು 15 ದಿನಕ್ಕಾಗುವಷ್ಟು ತರಕಾರಿ ಉಳ್ಕೊಬಿಟ್ಟಿರುತ್ತೆ. ಅದಕ್ಕೆ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲ ವೀಕ್ಲಿ ಒಂದ್ಸರಿ ಹೋಗಲೇಬೇಕು ಅಂದರೆ ನಾನೇ ಹೋಗೋಣ. ಹೇಗಿರೋ ಮಾಮ ಹೋಗ್ತಾರೆ ನಾನ್ ವೆಜ್ ತೊಗೊಳಕ್ಕೆ. ಆವಾಗ ನಾನು ಅವ್ರ ಜೊತೆ ಹೋಗ್ಬಿಟ್ಟು ಹಾಗೆ ಸಂತೆ ಕೆಲಸನೂ ಮುಗಿಸಿ ಬರೋಣ ಅಂತ ಪ್ಲ್ಯಾನ್ ಇದೆ. ಈಗ ನಾವು ಹೋದ್ವಾರ ಮೋಹನ್ ಮಾಮ ಹೋಗಿಲ್ಲ ಸಂತೆಗೆ, ಏಕೆಂದರೆ ಇತ್ತು ಎಲ್ಲ ತರಕಾರಿ ಎಲ್ಲ, ಅದಕ್ಕೆ ಹೋಗಿಲ್ಲ. 15 ಡೇಸ್ ಒಂದ್ಸರಿ ಹೋದ್ರೂ ಆಗುತ್ತೆ. ಒಂದೊಂದು ಸರಿ ಖಾಲಿಯಾಗಿರುತ್ತೆ, ಅದನ್ನು ಇಲ್ಲೇ ತೊಗೋಬೋದು. ನೋಡೋಣ, ವೀಕ್ಲಿ ಹೋಗಬೇಕು ಅಂದರೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು, ಏನಂದರೆ ಫ್ರೆಶ್ ತರಕಾರಿ ಎಲ್ಲ ಸಿಗುತ್ತೆ ಅಷ್ಟೇ. ಅದೆಲ್ಲ ಆರಾಮಾಗಿ ತೊಗೊಬರ್ಬೋದು. ಅದಕ್ಕೆ ಇವಾಗ ರೆಡಿಯಾಗಿದ್ದೀನಿ. ಈ ಡ್ರೆಸ್ಸಿಗೆ ನೀವು ನೋಡ್ತಿರ್ಬೋದು, ವೈಟ್ ಲೆಗಿಂಗ್ಸ್ ಹಾಕಬೇಕು. ವೈಟ್ ಲೆಗಿಂಗ್ಸ್ ಅದೆಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ, ಒಗ್ಯಕ್ಕೆ ಹಾಕಿದ್ದೀನಿ ಏನೋ ಗೊತ್ತಿಲ್ಲ. ಅದಕ್ಕೆ ಬ್ಲ್ಯಾಕ್ದು ಲೆಗಿಂಗ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಂತೆಗೆಲ್ಲ ಏನು ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡು ಹೋಗೋದು ಅಂತೇಳಿ. ಹಾಗೆ ಇವಾಗ ಬಿಸಿಲು ಬೇರೆ ಬರ್ತಾ ಇದೆ, ಇವಾಗ ಚಳಿ ಬೇರೆ ಇದೆ. ಅಂದರೆ ಬಿಸಿಲು ಚಳಿ ಎರಡೂ ಉಂಟು. ಅದಕ್ಕೆ ಜಾಕೆಟ್ ಬೆಸ್ಟು ಅಂತೇಳಿ ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ, ಇದು ನೋಡಿ, ಈ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ. ಇದು ಅವಾಗವಾಗ ಉಲ್ಟಾ ಆಗ್ತಾ ಇರುತ್ತೆ. ಅದಕ್ಕೆ ನಾನೇನಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಒಂದು 6 ಮಂತು ಬಿಸಿಲು ಬರ್ತಿದೆ ಅಲ್ಲಿ, ಒಂದು 6 ಮಂತು ಯೂಸ್ ಮಾಡೋಣ. ಅಂದರೆ ನನಗೇನಂದರೆ ಬೇಗ ಇದು ಬಣ್ಣ ಎಲ್ಲ ಹೋಗಲ್ಲ. ಒಬ್ಬೊಬ್ಬರಿಗೆ ಬೇಗ ಬಣ್ಣ ಎಲ್ಲ ಹೋಗ್ಬಿಟ್ಟು ಕಪ್ಪಗಾಗ್ಬಿಡುತ್ತೆ. ನನಗೆ ಆ ಥರ ಆಗೋಲ್ಲ. ಒಂದು 9 ತಿಂಗಳು 10 ತಿಂಗಳಾದ್ರೂ ಹಾಗೇ ಇರುತ್ತೆ ಸ್ವಲ್ಪ. ಅದಕ್ಕೆ ಒಂದಷ್ಟು ದಿನ ಯೂಸ್ ಮಾಡಿಬಿಟ್ಟು ಒಂದು 6 ತಿಂಗಳಾದ್ರೂ ಆಮೇಲೆ ಬೇರೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಒಂದು ಸರಿ ಕರಿಮಣಿನ ತೊಗೊಂಡು ಯೂಸ್ ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ಅದನ್ನು ಕೂಡ
ತೊಗೊಂಡ್ರೆ ತೋರಿಸ್ತೀನಿ. ನಮ್ಮ ಅಮ್ಮ ಎಲ್ಲ ಹೇಳೋದಂದರೆ ಈ ಚಿನ್ನ ಎಲ್ಲ ಹಾಕೋ ಬದಲು ಕರಿಮಣಿನೇ ಹಾಕು, ಅದೇ ಒಳ್ಳೆಯದು ಅದೆಲ್ಲ ಹೇಳೋದು. ನಮ್ಮಮ್ಮ ಎಲ್ಲ ಸ್ವಲ್ಪ ಏನಂದರೆ ಹಳೇ ಕಾಲದ ಥರ ಥಿಂಕ್ ಮಾಡ್ತಾರೆ. ಅವಾಗೆಲ್ಲ ಕರಿಮಣಿ ಪೋಣ್ಸ್ಗೆ ಹಾಕೋದಿಲ್ವಾ, ನೀನು ಅದೇ ಥರ ಹಾಕೋ ಅಂತೆಲ್ಲ ಹೇಳೋದು. ಈ ಚಿನ್ನ ಎಲ್ಲ ಯಾಕೆ ಸುಮ್ಮನೆ ಇವ್ರು ಕಿತ್ಕೊಂಡು ಹೋದ್ರು ಆ ಥರದ್ದೆಲ್ಲ ಅಂತ ಇರ್ತಾರೆ. ಕರಿಮಣಿ ಆದರೆ ಸೇಫು ಅನ್ನೋ ಥರ ಅವ್ರು ಹೇಳ್ತಾರೆ. ಮತ್ತು ಹಿಂದಿನ ಕಾಲದಲ್ವ, ಅದಕ್ಕೆ ಕರಿಮಣಿನೇ ಹಾಕು ಅನ್ನೋ ಥರ. ಅದಕ್ಕೆ ನಾನು ಒಂದ್ಸರಿ ಕರಿಮಣಿನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಟೈಮ್ ಆಗ್ತಿದೆ. ನಮ್ಮಮ್ಮ ನಮ್ಮ ಪುಟ್ಟಯ್ಯನ ಜೊತೆ ಮಾತಾಡ್ತಿದ್ದಾರೆ, ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಷ್ಟೇ. ಓಕೆ, ಹೊರಡ್ತೀನಿ. ಆಮೇಲೆ ವೀಡಿಯೋ ನೋಡ್ತೀನಿ. ಸಂತೆ ತೋರಿಸಿದ್ದೀನಿ ಅನಿಸುತ್ತೆ, ಚಂದಾಪುರ ಸಂತೆ. ಇಲ್ಲಿ ಆನೆಕಲ್ಲಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಚಂದಾಪುರ ಸಂತೆ. ಇವತ್ತಂತೂ ಫುಲ್ಲು ಜಾಮ್ ಇರುತ್ತೆ, ಏಕೆಂದರೆ ಮೇಯ್ನ್ ರೋಡಲ್ಲೇ ಸಂತೆ ಇರೋದ್ರಿಂದ ಫುಲ್ಲು ಜಾಮ್ ಇರುತ್ತೆ. ನಾವು ಹೋಗಿ ಬರೋಷ್ಟರೊಳಗೆ ಸುಸ್ತಾದಂಗೆ ಆಗಿರುತ್ತೆ. ಏನು ಕೆಲಸನೂ ಆಗಿಲ್ಲ, ತಿಂಡಿ ತಿಂದ್ಬಿಟ್ಟು ಟೀ ಕುಡಿದು ಎಲ್ಲ ಹಂಗಂಗೆ ಬೀಸಾಕ್ಬಿಟ್ಟು ಹೋಗ್ತಿದ್ದೀನಿ. ಬಂದೆಲ್ಲ ಕ್ಲೀನ್ ಮಾಡೋದು ನೋಡಿ, ಏನು ಕ್ಲೀನ್ ಇಲ್ಲ. ಬೆಳಿಗ್ಗೆ ತಿಂಡಿ ಮಾಡಬೇಕಾದ್ರೆ ಕ್ಲೀನ್ ಮಾಡಿದ್ದಷ್ಟೇ, ಅದೆಲ್ಲ ಹಾಗಾಗಿದೆ ನೋಡಿ. ಪಾತ್ರೆ ಇದೆಲ್ಲ ಹಾಗಾಗಿದೆ, ಏನು ಕ್ಲೀನ್ ಇಲ್ಲ. ಆಮೇಲೆ ಬಂದಮೇಲೆ ಕ್ಲೀನ್ ಮಾಡ್ಕೊತೀನಿ. ಓಕೆ, ಹಾಗೆ ಮಾಡ್ತಾಳೆ. ಅವಳೆ ಬಿಡಿ ಸಂತೆ ಹೋಗಿ ಬಂದು ಮಾಡ್ತಾಳೆ. ಅವಳು ಗೊತ್ತಾಗಿ 60 ಗಂಟೆ ಬಂದ್ಬಿಡ್ತೀವಿ ಮಾಡ್ತಾಳೆ ಅವಳೆ. ಏನಕ್ಕಂತೆ ಏನೋ ಮಾಡಿ ಅನ್ಕೊಂಡಿದ್ರಂತೆ. ಪಟ್ಟು ಸಿರಪ್ಪು ಎಲ್ಲಿ ತಂದಿದ್ದು ಅದೆಲ್ಲಿತ್ತೋ ಗೊತ್ತಿಲ್ಲ, ಕೇಳಿಕಂಡು ಕುಡಿಸ್ಬೇಕು. ಇಲ್ಲ ಅಂದ್ರೆ ನಾಟಕ ಸುಬ್ಬಿ ನಾಟಕ ಇರ್ತಾರೆ. ಚುಬ್ಬಿ ಕತ್ತ ಸುಲಭ ಕುಡಿದ್ಯಾ ಕುಡಿಯೋದು. ತಟ್ಬಿಡ್ತೀನಿ. ಆಟಷ್ಟೊಳಗೆ ಬಾಯಿನೇ ಬಿಡಲ್ಲ. ಅಪ್ಪ, ಚಿಕ್ಕ ಸಿರಪ್ ಕುಡಿಸ್ದಂಗೆ ಆಯ್ತದ ನನಗೆ. ಒಂದ್ ಮಗ ನೋಡ್ಕೊಂಡಂಗೆ ಆಯ್ತದೆ, ಇದು ನೋಡ್ಕೊ ಬದ್ಲು. ಎಲ್ಲಿ ಸಾಹಸ, ಹಿಂಗ ಸಾಹಸ ತರ್ಸ್ಬಿಡ್ತಾನಂತ ಭಯ. ರಾತ್ರಿ ಹಂಗೆ ಕುಡ್ಸೀನಿ. ಊದು ಬಿಡ್ತಾಳೆ ನೋಡಿಲ್ಲ, ಎಲ್ಲ ಉಗ್ದು ಮ್ಯಾಟೆಲ್ಲ ಒಂದು ಕಾಲ್ ಭಾಗ ಕುಡಿಸ್ಬೋದು ಅಷ್ಟೇ, ಜಾಸ್ತಿ. ಇವು ಜ್ಞಾನ ಅದ ತಿನ್ಬೇಕು ಅಂತ. ಸರಿ, ಎದ್ದೇಳೆ ಮ್ಯಾಕೆ. ನಾನು ಅಲ್ಲಿಂದ ಬಂದು ಇಲ್ಲಿ ಹೋಗ್ಬೇಕು ತಲೆ ಮಾಂಸಕ್ಕೆ. ತಿನ್ಕೋಬೇಕ, ಮೇಲೆ ಕೆಳಗಡೆ ಹೋಗ್ಬಿಡ್ತೀನಿ. ಇಲ್ಲ, ಎಲ್ಲ ಮೇಲೆ ಮಲಗಿತ್ತು ಅನ್ಸುತ್ತೆ. ಟೈಮ್ ನೋಡಿ 1 ಗಂಟೆ 10 ನಿಮಿಷ. ಇವಾಗ ಸಂತೆಯಿಂದ ಬಂದ್ವಿ. ಈರುಳ್ಳಿ ಮತ್ತು ಫ್ರೂಟ್ಸು, ತರಕಾರಿಗಳು. ನಾನು ಒಂದು ಅಂತ ಸುಮಾರು ತರಕಾರಿ ತೊಗೊಬಿಟ್ಟಿದ್ದೀನಿ.
ಎಲ್ಲ ಫ್ರೆಶ್ ಆಗಿದೆ ಅಂತ ಎಷ್ಟು ತೊಗೊಂಡಿದ್ದೀನಿ ಅಂತ ಗೊತ್ತಿಲ್ಲ, ಸುಮಾರು ತೊಗೊಬಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ಒಂದು ಸರಿ ಹೋದ್ರೆ ಇನ್ನು 15 ಡೇಸ್ ಹೋಗೋಂಗಿಲ್ಲ ಆ ಥರ. ಓಕೆ, ಹಾಗೆ ತೋರಿಸ್ತೀನಿ ರೀ. ಹಾಗೆ ಇನ್ನೊಂದೇನೆಂದರೆ ತಲೆ ಮಾಂಸನೂ ಕೂಡ ತೊಗೊಬಂದ್ವಿ ಬರುವಾಗ. ಹಾಗೆ ಹಾಲು, ಮೊಸರು, ಬಾಳೆಹಣ್ಣು. ಹೊರಗಡೆ ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ, ತುಂಬ ಅಂದರೆ ತುಂಬ ಬಿಸಿಲು. ನಾನು ಜಾಕೆಟ್ ಹಾಕೋಗಿನ ಏನು ಫುಲ್ಲು ಸೆಕೆ ಆಗ್ತಾಯಿದೆ ಅಲ್ಲಿ ಬರಬೇಕಾದ್ರೆ. ಹಾಗೆ ಫಸ್ಟು ನಮ್ಮದು ಏನು ಪ್ಲ್ಯಾನ್ ಇತ್ತು, ನಾನ್ ವೆಜ್ ಅಂದರೆ ಇವತ್ತು ಚಿಕನ್ ಅಂತ ಫಸ್ಟ್ ಇತ್ತು. ಆಮೇಲೆ ಫಿಶ್ಶು ಮೋನ್ಮ ಮಾಡಿದ್ರೆ ಇವತ್ತು ಫ್ರೆಶ್ ಬರಲ್ಲ, ನಾಳೆ ಸಂಡೇ ಫ್ರೆಶ್ ಬರುತ್ತೆ ಅಂತ. ಓಕೆ ಆಯಿತು, ಚಿಕನ್ ಬೇಡ, ಫಿಶ್ಶು ಬೇಡ, ಮಟನ್ ತೊಗೊಬಿಡೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಮಟನ್ ಬೇಡ, ಬೇಗ ಅದು ಡೈಜೆಷನ್ ಆಗೋಲ್ಲ ಅಂದ್ಬಿಟ್ಟು ಏನದು ತಲೆ ಮಾಂಸ ತೊಗೊಬಿಡೋಣ. ಅಕಸ್ಮಾತ್ ತಲೆ ಮಾಂಸ ಇಲ್ಲ ಅಂದರೆ ಮಟನ್ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಆಮೇಲೆ ತಲೆ ಮಾಂಸ ಸಿಕ್ತು, ತೊಗೊಂಡು ನಾನು ಫಸ್ಟು ಸಂತೆಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದು ಇಟ್ಬಿಟ್ಟು ಗೇಟ್ ಒಳಗಡೆ ಕೆಳಗಡೆನೆ. ಆಮೇಲೆ ಹಾಗೆ ಮೊನ್ನೆ ಬರ್ತೀಯ ಅಂತ ಅಂದರು. ಸರಿ ಆಯಿತು ನಡೀರಿ, ಒಂದು ರೌಂಡು ಬರ್ತೀನಿ ಅಂತಂದ್ಬಿಟ್ಟು ಹೋಗಿ ತಲೆ ಮಾಂಸ ಎಲ್ಲ ತೊಗೊಂಡು ಬಂದಿದ್ದು. ಮತ್ತು ಅಲ್ಲಿ ಯಾವುದೂ ವೀಡಿಯೋ ಮಾಡಲಿಲ್ಲ, ಸಂತೆಯಲ್ಲೂ ಕೂಡ ವೀಡಿಯೋ ಮಾಡಲಿಲ್ಲ. ಏಕೆಂದರೆ ನಾನೇ ಸಂತೆಯಲ್ಲಿ ಎಲ್ಲನೂ ಅಂದರೆ ತರಕಾರಿ ಇರ್ಬೋದು, ಏನೇ ಇರ್ಬೋದು ತೊಗೋಬೇಕು. ಮತ್ತು ವೀಡಿಯೋ ಮಾಡಿಕೊಂಡು ತರಕಾರಿ ಎಲ್ಲ ತೊಗೊಳಕ್ಕಾಗಲ್ಲ. ಕೌಶಿ ಏನಾದ್ರು ಇದ್ದರೆ ಅದು ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಆನ್ ಮಾಡಬೇಕು, ಮತ್ತು ದುಡ್ಡೆಲ್ಲ ಕೊಡುವಾಗ ಸ್ವಲ್ಪ ಇದೆಲ್ಲ ಆಗುತ್ತೆ ಅಂತೇಳಿ ಯಾವುದೇ ವೀಡಿಯೋ ಮಾಡಿಲ್ಲ ಅಷ್ಟೇ. ಹಾಗೆ ನಾವು ಮಟನ್ ತರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬಾತುಕೋಳಿಗಳಿದೆ, ಮತ್ತು ಇದು ಕಾಡು ಕೋಳಿ ಅಂತ ಹೇಳ್ತಾರೆ, ಕೊಯ್ಲ್, ಅದು ಕೂಡ ಇತ್ತು. ಅದು ತೂಕ ಎಲ್ಲ ಏನಿರಲ್ವಂತೆ. ನಾನು ಒಂದ್ಸರಿ ತಂದಿದ್ದೆ ಕಾಡು ಕೋಳಿನ, ತುಂಬ ಟೇಸ್ಟ್ ಇರುತ್ತೆ. ಯಾರಾದರೂ ತಿಂದಿಲ್ಲ ಅಂದರೆ ಬೇಕಾದ್ರೆ ತಂದುಬಿಟ್ಟು ತಿನ್ನಿ, ಸಖತ್ತಾಗಿರುತ್ತೆ ಮಾತ್ರ. ಒಂದು ಕಾಡು ಕೋಳಿ 85 ರೂಪೀಸು. ನಾನು ಸುಮಾರು 1-2 ವರ್ಷ ಆಗಿರ್ಬೋದೇನೋ ತಿಂದು. ನನಗೆ ತೊಗೋಬೇಕು ಅಂತ ಆಸೆ ಆಗ್ತಿತ್ತು, ಆದರೆ ಇವಾಗ ಬೇಡ, ಇನ್ನೊಂದು ಸರಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಒಂದಕ್ಕೆ 85 ರೂಪೀಸ್. ಇನ್ನೂ ಕಡಿಮೆಗೂ ಸಿಗ್ಬೋದು ಅಥವಾ ಜಾಸ್ತಿಗೂ ಸಿಗ್ಬೋದು, ಗೊತ್ತಿಲ್ಲ ನನಗೆ. ಅಲ್ಲಿ ಅವ್ರು ಹೇಳಿದ್ದು ಒಂದು 85 ಅಂತ. ನಾವು ಇಲ್ಲೊಂದು ಸರಿ ತೊಗೊಂಡಿದ್ವಿ, ಆವಾಗ ಅಲ್ಲಿ ಒಂದಕ್ಕೆ 50 ರೂಪೀಸ್ ಬಿದ್ದಿತ್ತು. ಅಂದರೆ ಒಂದು ಕೋಳಿ 50 ರೂಪೀಸು. 2 ತೊಗೊಬಂದಿದ್ವಿ, ಅಂದರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, 2 ತೊಗೊಬಂದಿದ್ವಿ. ಚೆನ್ನಾಗಾಗಿತ್ತು, ಡ್ರೈ ಫ್ರೈ, ಮತ್ತು ಮೂಳೆ ಇರುತ್ತಲ್ಲ ಅದು ಸಣ್ಣ ಮೂಳೆ, ಮತ್ತು ತುಂಬ ಬೇಯಬೇಕು ಅಂತೇನಿಲ್ಲ, ಆರಾಮಾಗಿ ಡ್ರೈ ಫ್ರೈ ಮಾಡಿಕೊಂಡು ತಿಂದಿದ್ವಿ, ಸಖತ್ತಾಗಿತ್ತು. ಅದಕ್ಕೆ ಇನ್ನೊಂದೇನು, ಅಕಸ್ಮಾತ್ ಏನಾದರೂ ಮಟನ್ ತಲೆ ಮಾಂಸ ಸಾಂಬಾರು ಏನಾದರೂ ಖಾಲಿಯಾಗಿ ಪೀಸು ಸ್ವಲ್ಪ ಕಡಿಮೆ ಏನಾದರೂ ಇದ್ದರೆ ನಾಳೆ ಏನಾದರೂ ಮೊನ್ನೆ ಕಳಿಸ್ತೀನಿ, 1-2 ತೊಗೊಬನ್ನಿ ಅಂತೇಳಿ. ಅವಾಗೇನಾದ್ರು ತಂದರೆ ತೋರಿಸ್ತೀನಿ. ನನಗೆ ಬೇಡ ಅನ್ಸುತ್ತೆ, ಯಾಕೆಂದ್ರೆ ಇವತ್ತು ಮಾಡ್ತೀವಲ್ಲ. ಈಗ ನೋಡಿ ಆಗಲೇ ಮಧ್ಯಾಹ್ನ ಆಗಿದೆ, ಇನ್ನು ಸಂಜೆನೇ ಊಟ. ಇವಾಗ ಲೈಟಾಗಿ ಏನಾದ್ರು ಫುಡ್ ಇರುತ್ತೆ, ಮೊಸರನ್ನ ಅದೇನೋ ಇದೆ, ಅದನ್ನೇ ತಿನ್ಕೊಳ್ಳೋದು. ಸಂಜೆಗಿನ್ನು ಊಟ, ಅದಕ್ಕೇನು ಖಾಲಿ ಆಗಲ್ಲ ಅನ್ಕೋತೀನಿ. ಇನ್ನೊಂದು ಸರಿ ಯಾವಾಗಲಾದ್ರು ತರಿಸಿದ್ರೆ ನಾನು ಖಂಡಿತ ತೋರಿಸ್ತೀನಿ. ಓಕೆ, ಇವಾಗ ನಾನು ಜಾಕೆಟೆಲ್ಲ ಚೇಂಜ್ ಮಾಡಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಇದೆಲ್ಲ ಎತ್ತಿಡಬೇಕು. ನನಗೆ ತರೋದು ಹಿಂಸೆ ಅನಿಸಲ್ಲ, ಡಿಮಾರ್ಟಲ್ಲೂ ಅಷ್ಟೇ. ಇದು ಎತ್ತಿಡ್ತೀವಿ ನೋಡಿ, ಅದೇ ಜಾಗಕ್ಕೆ ತೊಗೊಂಡೋಗಿ ಇಡಬೇಕು ನೋಡಿ, ಅದೇ ತಲೆ ಕೆಟ್ಟೋದಂಗೆ ಆಗುತ್ತೆ. ಹೋಗೋದು, ಅದು ಎತ್ಕೊಬರೋದು, ಇದು ಎತ್ಕೊಬರೋದು, ಆ ಪ್ಲೇಸಿಗೆ ತೊಗೊಂಡೋಗಿಡೋದು, ಅದೇ ಒಂಥರ ತಲೆನೋವು ನನಗೆ. ಇನ್ನೂ ಏನು ಕೆಲಸ ಆಗಿಲ್ಲ. ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ, ಫಸ್ಟ್ ಎಲ್ಲ ಎತ್ತಿಟ್ಬಿಟ್ರೆ, ಇಲ್ಲಾಂದರೆ ಇದ್ದೇ ಡಸ್ಟ್ ಬೀಳ್ತಾ ಇರುತ್ತೆ. ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಏನಾದ್ರು ಮೊನ್ನೆ ಟೀ ಕೇಳಿದ್ರೆ ಮತ್ತೆ ಟೀ ಮಾಡಿಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡಿಬಿಟ್ಟು ತಲೆ ಮಾಂಸ ಸಾರು, ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಓಕೆ ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋನ ಎಂಡ್ ಮಾಡೋಣ ಅಂತೇಳಿ ಬಂದೆ, ವಾಕ್ ಮಾಡಿ ಬಂದೆ. ಹಾಗೆ ಕೌಶಿ ಬಂದು ಸಿಟಿಗೆ ಹೋದ. ಪ್ರವೀಣ ಫೋನ್ ಮಾಡಿದ, ಅಂದರೆ ಬರೋಕ್ಕೆ ಹೇಳಿದ. ಅದಕ್ಕೆ ಅವನು ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದಾನೆ. ಇವಾಗ ಒಂದು 5:30 ಆ ಥರ ಹೋಗಿದ್ದವನು. ನಾಳೆ ಬರ್ತಾನೆ. ಅಂದರೆ ತಲೆ ಮಾಂಸ ಸಾಂಬಾರೆಲ್ಲ ಮಾಡಿದ್ನಲ್ಲ, ತಿಂದ್ಕೊಂಡು ಅವನು ಹೊರಟ. ಹಾಗೆ ನಾನೀಗ ಟಿ ವಿ ನೋಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆಯ ರಿಮೋಟು ಎಷ್ಟು ಯಾವ ಥರ ಆಗಿದೆ ಅಂದರೆ, ಇಲ್ಲೊಂದು ಪೀಸ್ ಆಗಿದೆಯಾ, ಕಟ್ಟಾಗಿದೆಯಾ, ಮತ್ತು ಇಲ್ಲಿ ನೋಡಿ
ಇಲ್ಲೂ ಒಂದು ಪೀಸ್ ಆಗಿದೆ. ಯಾವ ಥರ ಆಗಿದೆ ಅಂದರೆ ಫುಲ್ ಮುರಿದೋಗ್ಬಿಟ್ಟಿದೆ ಇದು, ವರ್ಕೇ ಆಯ್ತಾ ಇಲ್ಲ ಇದು. ನಾನು ಅವಾಗಿಂದ ವರ್ಕ್ ಮಾಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ ವರ್ಕ್ ಆಗಲಿ ಅಂತೇಳಿ. ಇದು ಎಷ್ಟನೇ ರಿಮೋಟ್ ಅಂತಲೇ ಗೊತ್ತಿಲ್ಲ, ತುಂಬ ಆಗಿದೆ. 7-8 ರಿಮೋಟ್ ಆಗಿದೆ. ಏನಂದರೆ ಹೆಚ್ಚಾಗಿ ಕೆಳಗಡೆ ಬೀಳ್ಸೋದು, ಟಿಫೈಯಿಂದ ಬೀಳ್ಸೋದು, ಇಲ್ಲ ಸೋಫಾ ಮೇಲಿಂದ ಬೀಳ್ಸೋದು, ಇಲ್ಲ ದಿವಾನ್ ಮೇಲಿಂದ, ಒಟ್ಟಲ್ಲಿ ಬೀಳ್ಸೋದು ಕೆಳಗಡೆ. ಬೀಳಿಸಿ ನಾನಂತೂ ಒಂದು 2-3 ಸರಿ ಬೀಳ್ಸಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಇವರು ನಮ್ಮ ಕೌಶಿನೂ ಅಷ್ಟೇ, ಮೊಮ್ಮನೂ ಅಷ್ಟೇ, ತುಂಬ ಬೀಳಿಸ್ತಾನೆ ಇರ್ತಾರೆ ರಿಮೋಟ್ನ. ಬೀಳಿಸಿ ಒಳಗಡೆ ಇರೋದೆಲ್ಲ ಹಳ್ಳಾಡ್ತಿದೆ, ಆ ಥರ ಬೀಳಿಸಿ ಹಾಳು ಮಾಡಿರೋದು. ಇವಾಗ ವರ್ಕ್ ಆಯ್ತಾ ಇಲ್ಲ. ನಾನು ಸೀರಿಯಲ್ ನೋಡೋಣ ಅಂತ ಕುತ್ಕೊಂಡಿದ್ದೀನಿ. ಯಾವುದು ಒಂದು ಧಾರೆ ಬರುತ್ತಲ್ಲಪ್ಪ, ಅಮೃತ ಧಾರೆ, ಜಿ ಕನ್ನಡದಲ್ಲಿ, ಅದೊಂದು ನೋಡ್ತೀನಿ. ಹಾಗೆ ಮಗಳು ಜಾನಕಿ ಮತ್ತೆ ಫಸ್ಟಿಂದ ಹಾಕಿದ್ದಾರೆ, ಅದು ಸ್ವಲ್ಪ ಚೆನ್ನಾಗಿತ್ತು, CSP ಸರ್ದು, ಅದಕ್ಕೆ ಅದನ್ನು ನೋಡ್ತೀನಿ. ಮಗಳು ಜಾನಕಿ 7 o'clock-ಇಂದ 8 o'clock-ವರೆಗೂ ಬರುತ್ತೆ, 1 hour ಬರುತ್ತೆ. ಅದು ಇವಾಗ ಬರುತ್ತೆ, ಬ್ಯಾಕ್ ಹೊಡಿಯೋಣ ಅಂತೇಳಿ ಸೆಟ್ ಮಾಡಿ ಇಟ್ಕೊಳ್ಳೋಣ ಅಂತ ನೋಡಿದ್ರೆ ವರ್ಕೇ ಆಯ್ತಾ. ಆ ಥರ ರಿಮೋಟ್ ಕತೆಗಳು ನೋಡಿ ಯಾವ ಥರ ಆಗಿದೆ. ಓಕೆ ಫ್ರೆಂಡ್ಸ್, ಹಾಗೆ ನನ್ನ ಗುಮ್ಮಿ ನೋಡಿ ಸುತ್ತಾಡ್ಕೊಂಡು ನಿದ್ದೆ ಮಾಡ್ತಿದ್ದಾಳೆ. ಸ್ವಲ್ಪ ಹುಷಾರಾದ್ಲಲ್ಲ ಇವಾಗ, ಫುಲ್ಲು ಚರಂಡಿ ಒಳಗಡೆ ಎಲ್ಲ ಹೋಗೋದು, ಪಕ್ಕದ ಬಿಲ್ಡಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾಳೆ. ಅವರಪ್ಪ ಇಲ್ಲ, ಕಾಣಿಸ್ತಾ ಇಲ್ಲ, ಸಿಕ್ಕಿದ್ರೆ ಅಪ್ಪಚ್ಚಿ ಮಾಡ್ತಾನೆ. ಈ ಟೈಮಲ್ಲಿ ಅದು ಸಿಗಾಕೊಬಿಟ್ರೆ ಅಷ್ಟೇ, ಮುಗೀತು ಕತೆ. ಶಕ್ತಿ ಇಲ್ಲ ಇದಕ್ಕೆ ಓಡ್ ಬರೋದಕ್ಕೆ. ಮೊದಲೇ ಚೆನ್ನಾಗಿದ್ದಾಗಲೇ ಚೆನ್ನಾಗಿ ಕಚ್ಚಿಸ್ಕೊಬರ್ತಿತ್ತು, ಈ ಥರ ಇದ್ದಾಗ ಸಿಗಾಕೊಬಿಟ್ರೆ ಅಷ್ಟೇ. ಆದರೂ ಬಿಡಲ್ಲ, ಸ್ವಲ್ಪ ಹುಷಾರಾದ ತಕ್ಷಣ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗೋದು. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಹಾಗೆ ಮೋನ್ ಬಂದರು, ಅದಕ್ಕೆ ಇವಳು ರಿಯಾಕ್ಷನ್ ನೋಡಿ. ಗಾಡಿ ಸೌಂಡ್ ಕೇಳಿದ ತಕ್ಷಣ ಇದು ಗೊತ್ತಾಗ್ಬಿಡುತ್ತೆ ಮೋನ್ ಗಾಡಿ ಅದು ಅಂತೇಳಿ ಓಡೋದು ನೋಡಿ, ಹೋಗ್ತಿದ್ದಾಳೆ. ಬಂದೆ, ಹೋಗೋದು ನೋಡಿ. ಓಕೆ, ಬಾಯ್.